ಕಾಟೇರದನ್ನು ಕೆಲಸ ಮಾಡ್ಕೊಡ್ಲಿಲ್ಲ ಅವನು, ಅದರಲ್ಲೂ 50 ಲಕ್ಷ ತಗೊಂಡು ಹೊರಟೋದ. ಸರ್ ನಿಮಗೆ ಕೆಲಸ ಮಾಡ್ಕೊಡ್ಲಿಲ್ಲ, ನೆಕ್ಸ್ಟ್ ಅದನ್ನ ಹೆಂಗ್ ಶಿಫ್ಟ್ ಮಾಡ್ಕೊಂಡ್ರಿ, ಬೇರೆ ಯಾರಿಗೆ ಕೊಟ್ರಿ ಅನ್ನೋಂಥ ಪ್ರಶ್ನೆ. ಜೊತೆಗೆ ಆಗ ನೀವು ಮತ್ತೆ ತಂಡ ಕೂತು ಮಾತಾಡಿ ಅವ್ರ ಹತ್ರ ಬಗೆಹರಿಸ್ಕೊಳ್ಳೋಂಥದ್ದಾಗ್ಲಿಲ್ವಾ? ಯಾರ ಹತ್ರ? ಅವನ ಹತ್ರ ಸರ್ ಇಲ್ಲ, ಅವ್ನು ಬಿಟ್ಟು ಹೊಟ್ಟೋದ. ರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು. ಅದಾದ್ಮೇಲೆ 8 ತಿಂಗಳು ಈಗಲೇ ಮೇಯಲ್ಲೇ ಸಿಕ್ಕಿರೋದು. ಈ ತಿಂಗಳು ಯಾವುದದು? ಜುಲೈಯಲ್ಲೇ ಸಿಕ್ಕಿರೋದು ಅವನು. ಜುಲೈ 11ನೇ ತಾರೀಕು 10ನೇ ತಾರೀಕು ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಹೈದರಾಬಾದಿಂದ ಅವನು. ಸರ್ ಈಗ ನಿರ್ಮಾಪಕರು ಮತ್ತೆ ನೀವು ಇದ್ರ ಬಗ್ಗೆ ಕೂತ್ ಮಾತಾಡಿದ್ರಾ? ಯಾವ್ದ್ರ ಬಗ್ಗೆ? ಈ ಕಮಿಷನ್ ಆರೋಪದ ವಿಚಾರ ಬಂದಿರೋಂಥ ಸಂದರ್ಭಕ್ಕೆ ಎದುರು ಬದ್ರು ಆಯ್ತು. ನಿಮ್ಮ ಮೇಲೆ ಈ ಆರೋಪ ಬಂದಾಗ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡುವಂಥದ್ದು. ಸರ್ ಈಗೇನು ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲಿ ಅಲ್ವಾ, ಅವರು ಈ ರೀತಿ ಆರೋಪ ಮಾಡ್ತಾರೆ ಅಂತದ್ರ ಬಗ್ಗೆ ಮಾತಾಡಿದ್ರ ಅಂತ? ಇಲ್ಲ, ಅದ್ರ ಬಗ್ಗೆ ಏನಾಯ್ತು ಅಂತಂದ್ರೆ ನಮಗೂ ಅವ್ರಿಗೂ ಯಾವುದೋ ಒಂದು ಈ ಕೆಲಸಗಳು ನಡೀತಾ ಇರಬೇಕಾದ್ರೆ ಯಾವುದೋ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಇಂದ ನಾವು ಒಂದು 15-20 ಡೇಸ್ ನಾವು ಮಾತಾಡಿರಲಿಲ್ಲ. ಹಂಗಾಗಿ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ. ಈಗ ನಡುವೆನೂ ಇಂಥದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತಂಡದ ನಡುವೆನೂ ಅಂತ ಮಾಹಿತಿ ಹರಿದಾಡಿತ್ತು. ಅವತ್ತು ನೀವಿಬ್ರು ಜೊತೆಯಾಗಿ ನಿಂತು ನಮ್ಮ ನಡುವೆ ಯಾವುದೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋಂಥ ಮಾತಾಡಿದ್ರಿ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಶುರು ಆಯಿತು ಮಾರ್ಟಿನ್ ಟೀಮಲ್ಲಿ ಅಂತ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇವಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ, ಅಂದರೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು, ಡೈರೆಕ್ಟರ್ಗೆ ಮತ್ತು ಹೀರೋಗೆ, ಡೈರೆಕ್ಟರ್ಗೆ ಮತ್ತು ಕ್ಯಾಮ್ರಾ, ಈ ಥರದ್ದು ಯಾವುದೋ ಒಂದು ಕಾನ್ಫ್ಲಿಕ್ಟ್ಗಳು ಬರ್ತಾನೆ ಇರ್ತವೆ. ಇದನ್ನೆಲ್ಲ ಮೀರಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದೇ ಸಿನಿಮಾ. ಯಾಕೆಂತಂದರೆ ಈ ಸಿನಿಮಾದಲ್ಲಿ ಒಂದರಲ್ಲೇ ಜಗಳ ನಡೀತಾ ಇದೆ ಅನ್ನೋ ಥರದ್ದಲ್ಲ. ತುಂಬ ಸಿನಿಮಾಗಳಲ್ಲಿ ಈ ಥರದ್ದು ಜಗಳಗಳು ನಡೀತಾನೆ ಇರ್ತವೆ. ನನ್ನ ಒಬ್ಬನ ಮೇಲೆ ಮಾಡಿಲ್ಲ, ನನ್ನ ಒಬ್ಬನ ಮೇಲೆ ಅಲ್ಲ ಮಾಡಿರೋವಂಥದ್ದು. ನನ್ನ ಮೇಲೆ ಮಾಡಿದ್ದಾನೆ, ತಿರ್ಗಾದಾದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಮೇಲೆ ಮಾಡಿದ್ದಾನೆ, ನಮ್ಮ ಎಡಿಟರ್ ಮೇಲೆ ಮಾಡಿದ್ದಾನೆ, ನಮ್ಮ ಯಾರು ಅದನ್ನೆಲ್ಲ ಮೀರಿ ನಮ್ಮ ಸ್ವಾಮಿನೂ ಕೂಡ ಕರೆದು ಒಂದು ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಅಲ್ಲಿ ಸ್ಟೇಷನಲ್ಲಿ. ಎಲ್ಲರ ಮೇಲೂ ಅಲಿಗೇಷನ್ ಮಾಡಿದಾನು, ಒಬ್ಬನ ಮೇಲೆ ಮಾಡಿಲ್ಲ. ಬಟ್ ಅಂದ್ರೆ ಸತ್ಯ ರೆಡ್ಡಿ, ಸುನಿಲ್ ರೆಡ್ಡಿ ಬಂದು ಅವ್ರ ಪಾರ್ಟ್ನರ್. ಅಲ್ಲ, ಆಲ್ರೆಡಿ ಅವ್ರದ್ದು ಏನು ಕರೆದ್ರು, ಅವ್ರು ಏನು ಕೇಳಿದ್ರು, ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದೀನಿ. ನಾನು ಅವ್ರಿಗೆ ಇನ್ನೂ ಒಂದು ಏನು ಹೇಳಿದ್ದೀನಿ ಅಂತಂದರೆ, ನಿಮ್ಗೆ ಎನಿ ಟೈಮ್ ಯಾವಾಗಲೇ ಬೇಕಂತಂದ್ರೂ ನನ್ನ ಸಹಕಾರ ಇರುತ್ತೆ. ನಿಮ್ಮ ಎಲ್ಲ ಎನ್ಕ್ವೈರಿಗಳಿಗೂ ಪ್ರತಿಯೊಂದಕ್ಕೂ ನೀವು ಯಾವಾಗಾದರೂ ಕರಿಬೋದು, ಬಂದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಸವೇಶ್ವರ ನಗರ ಸ್ಟೇಷನಲ್ಲಿ, ಅಲ್ಲಿ ಆದರ್ಶ್ ಅಂತ ಸಬ್ ಇನ್ಸ್ಪೆಕ್ಟ್ರು ಅವರೇ ಮಾಡಿದ್ದು. ಸರ್, ಈಗ ನಿಮ್ಮ ರೆಮ್ಯುನರೇಷನ್ ಏನೋ ಬಂದಿಲ್ಲ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತಿದೆ. ಅಂದ್ರೆ ಮಾರ್ಟಿನ್ ಸಿನಿಮಾಗೆ ನೀವು ಅವರು ಮಾತಾಡಿದ್ದು 1,50,00,000 ಏನೋ ಮಾತಾಡಿದ್ರಂತೆ, ಅದರಲ್ಲಿ ಎಷ್ಟು ಬಂದಿದೆ ಅಥವಾ ಬಂದೇ ಇಲ್ವಾ ಅಥವಾ ಏನು? ಅಂದರೆ ಒಂದೇನು ಅಂತಂದರೆ, ನನ್ನ ಮತ್ತು ಉದಯ್ ಮೆಹ್ತಾ ಅವ್ರ ಅಗ್ರಿಮೆಂಟ್ ಆಗಿದ್ದು 2 years, ಅಂದರೆ ಮಾರ್ಚ್ 31, 2023ವರೆಗೆ. ಅಲ್ಲಿವರೆಗೆ ಒಂದು ಅಗ್ರಿಮೆಂಟ್ ಆಗಿತ್ತು. ಅದಾದಮೇಲೆ 1.5 year ಜಾಸ್ತಿ ಆಗಿದೆ ಕೆಲಸ. ಏನಂತಂದರೆ 3.5 year ಆಗುತ್ತೆ ಈ ಸಿನಿಮಾ ಮುಗಿಯೋದಕ್ಕೆ. ಅದಕ್ಕೆ ಅವ್ರ ಹತ್ರ ನನ್ನ ಮತ್ತು ಅವರು ನಾವಿಬ್ಬರು ಕೂತ್ಕೊಂಡು ಮಾತಾಡಿ, ನಾನು ಶಂಕರಪ್ಪ ಅವ್ರ ಹತ್ರ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೀವಿ. ಅದೇನು ಈ ವಿಚಾರ ಇಲ್ಲಿ ಪ್ರೆಸ್ ಕರೆದಿರುವಂಥದ್ದು ಆ ವಿಚಾರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಬಂದಿರೋ ಅಲಿಗೇಷನ್, ಈಗ ಯಾವುದೋ 50 ಲಕ್ಷ ತಗೊಂಡಿದ್ದೀವಿ, ಇವ್ರು ಯಾರೋ ಯಾವುದೋ 2 ಖಾಸಗಿ ವಾಹಿನಿಲಿ ಅರ್ಜುನ್ಗೆ ಇವತ್ತು ಪೊಲೀಸ್ನವರು ಇದನ್ನು ಕೊಟ್ಟಿದ್ದಾರೆ, ಏನೋ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಅರೆಸ್ಟ್ ಆಗಿಬಿಡ್ತಾರೆ, ಇವತ್ತು ಜೈಲ್ಗೆ ಕೊಟ್ಟೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ಕ್ಲಿಯರ್ ಮಾಡೋಣ ಅಂತ ಕೊಟ್ಟಿದ್ದೀನಿ. ಏನಕ್ಕೆ ಅಂತಂದರೆ, ಮಾಧ್ಯಮ ಅನ್ನೋದು ಒಂದು ತುಂಬ ಪವರ್ಫುಲ್. ಎಲ್ಲ ಜನನೂ ಅದನ್ನು ಪ್ರೀತಿಸ್ತಾರೆ, ಅದನ್ನು ನಂಬ್ತಾ ಇರ್ತಾರೆ. ಅದನ್ನು ಮೀರಿ AP ಅರ್ಜುನ್ ಅನ್ನೋ ಒಂದು ಹೆಸರನ್ನು ನಾನು ಕಟ್ಕೊಂಬರೋದಕ್ಕೆ ಸತತವಾಗಿ 17-18 ವರ್ಷ ಕಷ್ಟಪಟ್ಟಿದ್ದೀನಿ. ಯಾವನೋ ಒಬ್ಬ ಅವನ ತೀಟೆಗೋ ಏನಕ್ಕೋ ನನ್ನ ಮೇಲಿರೋ ಯಾವುದೋ ಒಂದು ಕೋಪಕ್ಕೋ ತೊಗೊಂಬಂದು ಯಾವುದ್ಯಾವುದೋ ಒಂದು ನ್ಯೂಸ್ಗಳನ್ನ ಮಾಡಿ, ಕೆಟ್ಟ ಅವ್ಯಾಚ ಶಬ್ದಗಳಲ್ಲಿ ನಮ್ಮದೊಂದು ಸ್ಟೋರಿನ ಮಾಡಿ ಕೊಟ್ಟಾಗ ಅವ್ರಿಗೆ ಗೊತ್ತಿರುತ್ತೆ ಸರಿ ತಪ್ಪು ಏನು ಅಂತಂದ್ಬಿಟ್ಟು. ಬಟ್ ಹೊರಗಡೆ ಜಗತ್ತು ನೋಡ್ತಾ ಇರುತ್ತಲ್ಲ, ಎಲ್ಲೋ ಒಂದು ಹಳ್ಳಿಗಳಲ್ಲಿ ನೋಡ್ತಾರೆ ನಮ್ಮನ್ನು ಏನು ಅಂದ್ಕೊಂಡಿರ್ತಾರೆ, ಇವರು ಉತ್ತಮರು, ಇವರು ಒಳ್ಳೆಯವರು ಅನ್ನೋದನ್ನು ಅಂದ್ಕೊಂಡಿರ್ತಾರೆ. ಈ ಥರದ್ದೆಲ್ಲ ನೋಡಿದಾಗ ಅವ್ರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಈಗ ಬರೆಯೋದು ತುಂಬ ಈಸಿ, ನಾವು ಕಟ್ಕೊಂಬರೋದು, ಒಂದು ಮನೆ ಕಟ್ಟೋದು ತುಂಬ ಈಸಿ, ಬಟ್ ಅದನ್ನು ಕೆಡೋದು ತುಂಬ ಅಂದರೆ ಮನೆ ಕಟ್ಟೋದು ತುಂಬ ಕಷ್ಟ, ಬಟ್ ಅದನ್ನು ಕೆಡೋದು ತುಂಬ ಈಸಿ. ಅದೇ ರೀತಿ ನನ್ನ ಜರ್ನಿಲಿ ಯಾರು ನನ್ನನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕಾಗ್ಬೋದು, ನಾನು ಸಿನಿಮಾಗಳನ್ನ ಮಾಡೋಕ್ಕಾಗ್ಬೋದು, ಯಾರೂ ನನ್ನ ಬೆನ್ನೆಲುಬಾಗಿ ಯಾರೂ ನಿಂತಿಲ್ಲ. ಬಟ್ ಬೆಳೆದಾದ್ಮೇಲೆ ಯಾವುದೋ ಒಂದು ತೇಜೋವಧೆ ಮಾಡುವಂಥದ್ದಾಗಲಿ, ಹಿಂದೆಗಡೆ ಬ್ಯಾಕ್ ಸ್ಟ್ಯಾಬ್ ಮಾಡುವಂಥದ್ದಾಗಲಿ ಯಾಕೆ ಮಾಡಬೇಕು? ಅಟ್ಲೀಸ್ಟ್ FIR ಕಾಪಿಲಿ ನನ್ನ ಹೆಸರಿದ್ದು ನೀವು ರಿಪೋರ್ಟ್ ಮಾಡಿದ್ರೆ, ಒಂದು ನ್ಯೂಸ್ ಮಾಡಿದ್ರೆ ಗುಡ್. FIR ಕಾಪಿಲಿ ನನ್ನ ಹೆಸರಿಲ್ಲ, ನನ್ನ ಬಗ್ಗೆ ಪ್ರೊಡ್ಯೂಸರ್ ಆಗಲಿ ಇಡೀ ಚಿತ್ರತಂಡದಲ್ಲಾಗಲಿ ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ.
ಕೊಟ್ಟಿಲ್ಲ ಅಂತಂದಾಗ ಯಾರೋ ಒಬ್ಬ ಊಹಾಪೋಹಗಳನ್ನ ಅಟ್ಲೀಸ್ಟ್ ನಂದು ಫೋನ್ ನಂಬರ್ ಇದೆಯಲ್ಲ, ಈ ಥರದ್ದೊಂದು ಬಂದಿದೆ ಅಂತ ನನ್ನನ್ನು ಕೇಳ್ಬೋದು, ಅಟ್ಲೀಸ್ಟ್ ನಿರ್ಮಾಪಕರನ್ನು ಕೇಳ್ಬೋದು, ಇಲ್ಲ ನಮ್ಮ ಟೀಮಲ್ಲಿರುವಂಥ ಹೀರೋ ಕ್ಯಾಮ್ರಾ ತುಂಬ ಜನ ಎಷ್ಟು ಜನ ಇದ್ದಾರೆ, ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿ ಕೇಳಿ ಹಾಕುವಂಥದ್ದು ಆಗ್ಬೋದಲ್ಲ, ಯಾಕೆ ಅದನ್ನು ಮಾಡಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ.